ಹೌದು. ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳು, ವಿಶೇಷವಾಗಿ ಅದು ಆಗಿರುವುದು ಆರ್ಟಿಕಲ್ 371J ತಿದ್ದುಪಡಿ ಮತ್ತು ಈ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ದೊಡ್ಡ ಪಾತ್ರವಿದೆ. ಎಲ್ಲ ಕಡೆ ಹಳ್ಳಿಯಲ್ಲಿ ಇವಾಗ ಸಿ ರಸ್ತೆಗಳಾಗಲಿ, ಡ್ರೈನ್ಗಳಾಗಲಿ ಕೆಲಸ ಪ್ರಾರಂಭ ಆಗಿ ಒಂದು ಹಂತದಲ್ಲಿದೆ. ಜನನೂ ಕೂಡ ನೋಡ್ತಾ ಇದ್ದಾರೆ, ಈ ಹೊಸ ಸರ್ಕಾರ ಬಂದಿದೆ, ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇದೆ. ಅಂದರೆ ಅದು ವಿಶೇಷವಾಗಿ ಈ ಒಂದು ಆರ್ಟಿಕಲ್ 371J ತಿದ್ದುಪಡಿ ಆಗಿದೆ ಅಂದರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ದಿವಂಗತ ಧರ್ಮ್ ಸಿಂಗ್ ಸಾಹೇಬರಿಗೆ, ಮತ್ತು ಇದು ಸರಿಯಾಗಿ ರೀತಿಯಿಂದ ಅನುಷ್ಠಾನ ಆಗಿರೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಿಗೂ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಮತ್ತು ಅದರ ಜೊತೆಯಾಗಿ ನಾವು ಈ ಒಂದು ಎಲ್ಲ ಗ್ಯಾರಂಟಿ ಯೋಜನೆಗಳು, ನಾವು ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳು ಭಾಳಷ್ಟು ಕಡೆ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ಕಡೆ ನಾವು ನೋಡಿದ್ದೀವಿ. ಕ್ಯಾಂಡಿಡೇಟ್ಗಳಿಂದ ನಮಗೆ ಅನುಕೂಲ ಆಗಿದೆ. ಇವತ್ತು ನಾವು 5 ಸೀಟ್ ನಾವು ಗೆದ್ದಿದ್ದೀವಿ. ಹಳ್ಳಿ ಹೋಗಿರುವಂತಹ ಜನ ಯಾವೊಂದು ರೀತಿಯಿಂದ, ವಿಶೇಷವಾಗಿ ಹೆಣ್ಮಕ್ಳು ನಮ್ಗೆ ಯಾವೊಂದು ರೀತಿಯಿಂದ ಸ್ಪಂದಿಸಿದ್ದಾರೆ. ಅವ್ರು ಸಿಕ್ಕಿರುವಂಥ ಪ್ರತಿ ತಿಂಗಳಕ್ಕೆ 2,000 ರೂಪಾಯಿ ಆಗಲಿ, ಮತ್ತು ಉಚಿತವಾಗಿ ಬಸ್ ಪ್ರಯಾಣ ಆಗಲಿ, 5 kg 10 kg ಅಕ್ಕಿ ಸಿಗ್ತಕ್ಕಂಥ ಒಂದು ವಿಷಯ ಆಗಿರಬಹುದು, 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಸಿಗ್ತಾ ಇರಬಹುದು, ಮತ್ತು ಯುವಕರಿಗೆ ನಾವು ಏನು ಪ್ರಾರಂಭ ಮಾಡಿದ್ವಿ, ಸುಮಾರು 5,29,000 ಯುವಕರೇನು ನೋಂದಣಿ ಮಾಡ್ಕೊಂಡಿದ್ದಾರೆ. ಒಂದು ಯುವ ನಿಧಿ ಅಂತ ಕಾರ್ಯಕ್ರಮ ಆಗಿರಬಹುದು. ಎಲ್ಲ ಜನ ಒಂದು ಅರ್ಥ ಆಗಿದೆ. ಯಾಕಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಮಾಡ್ತಕ್ಕಂಥ ಒಂದು ಅಕ್ಷರಾವಿಷ್ಕಾರ ಕಾರ್ಯಕ್ರಮ ಆಗಿರ್ಬೋದು, ಆರೋಗ್ಯ ಆವಿಷ್ಕಾರ ಕಾರ್ಯಕ್ರಮಗಳಾಗಿರ್ಬೋದು, ಉದ್ಯೋಗ ಆವಿಷ್ಕಾರ ಕಾರ್ಯಕ್ರಮಗಳಾಗಿರ್ಬೋದು, ಮಿನಿ ವಿಧಾನಸೌಧ ಮಾಡ್ತಕ್ಕಂಥ ಅದೆಲ್ಲ ಪ್ರಾರಂಭ ಆಗಿದೆ. ಯಾಕಂದರೆ ಅಭಿವೃದ್ಧಿ ಅಂದರೆ ಒಂದು ನಿರಂತರವಾದ ಒಂದು ಪ್ರಕ್ರಿಯೆ, ಒಂದೇ ಸತಿ ಆಗ್ತಕ್ಕಂಥ ಕೆಲಸ ಇಲ್ಲ, ಸತತವಾಗಿ ನಡೆದಿರುವಂತಹ. ಸೊ ಈಗ ನಾವು ಎಲ್ಲ ಒಂದು ರೀತಿಯಿಂದ ನಾವು ನೋಡಿದ್ರೆ ಈ ಒಂದು 5 ಸೀಟ್ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನೋಡಿದ್ರೆ ಅದರ ಒಂದು ದೊಡ್ಡ ಪಾತ್ರ ಆರ್ಟಿಕಲ್ 371J ಇದೆ, KKRDB ಬೋರ್ಡ್ ಇದೆ, ಮತ್ತು ಅದರ ಜೊತೆಯಾಗಿ ನಮ್ಮ ಈ ಒಂದು ಯೋಜನೆಗಳು ನಾವು ಏನು ಅನುಷ್ಠಾನಕ್ಕೆ ಸರಿಯಾಗಿ ರೀತಿಯಿಂದ ಜನರಿಗೆ ಮುಟ್ಟಿಸ್ತಕ್ಕಂಥ ಸುಮಾರು 32,000 ಕೋಟಿ ಕಳೆದ ಒಂದು 9 ತಿಂಗಳಲ್ಲಿ ಏನು ಜನರಿಗೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ಪ್ರಯತ್ನ ನಾವು ಮಾಡಿದ್ದೀವಿ. ಅದನ್ನು ಕೂಡ ಇದರಲ್ಲಿ ಎತ್ತಿ ತೋರಿಸ್ತದೆ. ಮತ್ತು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಭಾಳ ವಿಶೇಷ ಕಾಳಜಿಯನ್ನು ವಹಿಸಿ ನಾಡಿದ್ದು 14ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಒಂದು ಭಾಗದ ಎಲ್ಲ ಸಚಿವರಿಗೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಬೋರ್ಡಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯದರ್ಶಿಗಳು, ಪ್ಲ್ಯಾನಿಂಗ್ ಕಾರ್ಯದರ್ಶಿಗಳು, ಅವ್ರಿಗೆಲ್ಲರೂ ಕರೆಸಿ ಒಂದು ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅವರು ಭಾಳ ಸಂತೋಷದಲ್ಲಿದ್ದಾರೆ. ಹಿಂದಿನ ವರ್ಷ ಬೇರೆ ಕಾರಣಗಳಿಂದ, ಯಾಕಂದರೆ ನಮಗೆ ಜಾಸ್ತಿ ಸಮಯ ಸಿಕ್ಕಿರಲಿಲ್ಲ, ಬರೀ 3,000 ಕೋಟಿ ಬಂದಿದೆ. ಈ ಬಾರಿ ಯಾವ ಕಾರಣಕ್ಕೂ ನಮ್ಮ ಕಲ್ಯಾಣ ಕರ್ನಾಟಕ ಈ ಒಂದು ಅಭಿವೃದ್ಧಿಗಾಗಿ ಅಭಿವೃದ್ಧಿ ಮಂಡಳಿಗೆ 5,000 ನಮ್ಮ ಸರ್ಕಾರ ಕಡೆಯಿಂದ ಯಾವೊಂದು ರೀತಿಯಿಂದ ನಾವು ಹೇಳಿದ್ದೀವಿ. ಅದಕ್ಕೆ ಒಂದು ರಿವ್ಯೂ ಮೀಟಿಂಗ್ ನಾಡಿದ್ದು ಮಾನ್ಯ ಮುಖ್ಯಮಂತ್ರಿಯವರು ಕರೆದಿದ್ದಾರೆ. ಈ ಬಾರಿ ನಮ್ಮ ಒಂದು ಅಭಿವೃದ್ಧಿಯ ಒಂದು ಪರ್ವ ಆಗಲಿದೆ. ಒಂದು ಅಭಿವೃದ್ಧಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಭಾಗದಲ್ಲಿ ತಾವು ಏನೇನು ನೋಡ್ತಾ ಇದ್ದೀರಿ, 5,000 ಕೋಟಿ ಅಂದರೆ ಭಾಳಷ್ಟು ಒಂದು ಅನುದಾನ. ನಾವು ಕೂಡ ಹೆಚ್ಚಿನ ಒಂದು ಒತ್ತಡ ಹಾಕಿ ನಮ್ಮ ಈ ಒಂದು ಭಾಗಕ್ಕೆ ಬರ್ತಕ್ಕಂಥ ಒಂದು ಅನುದಾನವನ್ನು ಹೊರತು ಈ ಒಂದು ಅನುದಾನ ಬರಬೇಕು ಅಂತ ನಾವು ಈ ಒಂದು ಭಾಗದ ಎಲ್ಲ ಮಂತ್ರಿಗಳು ಮತ್ತು ಶಾಸಕರು ನಾವು ಮಾತಾಡಿದ್ದೀವಿ. ಆಗಲೇಬೇಕು. ಮತ್ತು ನಾವು 5 ಸೀಟ್ ಕೊಟ್ಟಿದ್ದೀವಿ ಅಂದರೆ ಇನ್ನೂ ಹೆಚ್ಚಿನ ಒಂದು ನಿರೀಕ್ಷೆಯು ಕೂಡ ನಾವು ಅವ್ರ ಮುಂದೆ ನಾವು ಇಡ್ತೀವಂತ ತಮ್ಮೆಲ್ಲರಿಗೆ ಹೇಳಲು ಇಷ್ಟಪಡ್ತೇನೆ. ಮತ್ತು ಈ ಬಾರಿ ಇಡೀ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ, ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹಾಗೂ INDIA, ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಅಲಯನ್ಸ್ ಏನಿದೆ, ಇನ್ಕ್ಲೂಸಿವ್ ಅಲಯನ್ಸ್ INDIA ಇದೆ, ಮತ್ತು ಭಾಳ ಒಳ್ಳೆಯ ರೀತಿಯಿಂದ ನಮ್ಗೆ ರಿಸಲ್ಟ್ ಬಂದಿದೆ. ನಮ್ದೇನು ನಿರೀಕ್ಷೆ ಇತ್ತು, ಯಾವ ಕಾರಣಕ್ಕೂ ನಮ್ಮ ರಾಹುಲ್ ಗಾಂಧಿ ಅವ್ರು ಹೇಳಿದರು 295 ಬರ್ತದಂತ. 295 ಅಂತ ಬಂದರೆ ಜನ ವಿಚಾರ ಮಾಡ್ತಾಯಿದ್ರು, ಏನಪ್ಪ 295 ಹೇಳ್ತಾ ಇದ್ದಾರೆ. ಆದರೆ ಭಾಳ ಹತ್ತಿರ ಬಂದಿದ್ದೀವಿ ನಾವು. ಕೇವಲ ತಾವು ವೋಟಿಂಗ್ ಪರ್ಸೆಂಟೇಜ್, NDA ವೋಟಿಂಗ್ ಪರ್ಸೆಂಟೇಜ್ ಮತ್ತು INDA ವೋಟಿಂಗ್ ಪರ್ಸೆಂಟೇಜ್ ತಾವು ನೋಡಿದ್ರೆ ಈ ಬಾರಿ NDA ವೋಟಿಂಗ್ ಪರ್ಸೆಂಟೇಜ್ 43 ಇದೆ ಜನ ಹಾಕಿದ್ದು. INDA ಅವ್ರಿಗೆ ಬಂದಿರುವ ವೋಟಿಂಗ್ ಪರ್ಸೆಂಟೇಜ್ 41 ಇದೆ.
ಕೇವಲ 2%. ಬಹುಶಃ ಈ ಒಂದು 2%, ಒಂದು 20 ಸೀಟ್ ಹೆಚ್ಚು ಕಡಿಮೆ ಆಗಿ ಅವ್ರು ಬಂದಿದ್ದು ನಮ್ಮ ಬಂದ್ಬಿಟ್ರೆ ಸರ್ಕಾರ ನಮ್ಮದೇ ಆಗ್ಬಿಡ್ತದೆ. ನಾವು ಯಾವೊಂದು ರೀತಿಯಿಂದ ಹೇಳಿದ್ದೀವಿ, ನಿರೀಕ್ಷೆ ಮಾಡಿದ್ದೀವಿ, ಜನರಿಗೆ ಕೊಟ್ಟಿರುವಂತಹ ಒಂದು ವಿಚಾರಗಳು ನಾವೇನು ಹೇಳಿದ್ದು ಮುಂದಿಟ್ಟಿದ್ದು ಜನ ಒಪ್ಕೊಂಡಿದ್ದಾರೆ. ಪೀಪಲ್ ಹ್ಯಾವ್ ಅಕ್ಸೆಪ್ಟೆಡ್ ದ INDIA ಅಲಯನ್ಸ್ ಕಾಂಗ್ರೆಸ್ ಅವ್ರಿಗೆ. ಮತ್ತು ಹಿಂದೆ ಇರ್ತಕ್ಕಂಥ NDA ಅವ್ರದ್ದು ವೋಟಿಂಗ್ ಪರ್ಸೆಂಟೇಜ್ 2019ನಲ್ಲಿ 45% ಇತ್ತು. ಅದು ಕೆಳಗೆ ಬಂದಿದೆ, 45ಇಂದ 43 ಆಗಿದೆ. ಆದರೆ ನಮ್ಮದು INDA ಹಿಂದೆ ಇರ್ತಕ್ಕಂಥ UPA ಪರ್ಸೆಂಟೇಜ್ 27 ಇತ್ತು. 27% ಇನ್ಕ್ರೀಸ್ ಆಗಿ ಆಲ್ಮೋಸ್ಟ್ 50% ಇನ್ಕ್ರೀಸ್ ಆಗಿದೆ. 27ಇಂದ 41 ಆಗಿದೆ. ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಹಳ್ಳಿಯಲ್ಲಿ ನಾವು ರೂರಲ್ ಸೀಟ್ಸು BJP ಅವ್ರು ಗೆದ್ದಿದ್ದು 198 ಸೀಟ್ಸ್ ಗೆದ್ದಿದ್ರು. 543 ಸೀಟ್ಸಲ್ಲಿ ರೂರಲ್ ಸೀಟ್ಸ್ ಲಾಸ್ಟ್ ಟೈಮ್ BJP ಅವರು 198 ಗೆದ್ದಿದ್ದಾರೆ. ಅಂದರೆ ಈ ಬಾರಿ 148 ಗೆದ್ದಿದ್ದಾರೆ. ನಾವು ಹಿಂದೆ ಗೆದ್ದಿದ್ದು ರೂರಲ್ ಸೀಟ್ಸಲ್ಲಿ ಕೇವಲ 27 ಸೀಟ್ ಗೆದ್ದಿದ್ವಿ. ನಾವು 53ರಲ್ಲಿ 27 ಗೆದ್ದಿದ್ವಿ. ಈಗ ಅದು 55 ಆಗಿದೆ. ಇದೆಲ್ಲ ನಾವು ನೋಡ್ತಾ ಇದ್ದರೆ ಒಂದು ಕಡೆ ಜನ ಸನ್ಮಾನ್ಯ ರಾಹುಲ್ ಗಾಂಧಿಯವರ ಒಂದು ನಾಯಕತ್ವವನ್ನು ಒಪ್ಕೊಂಡಿದ್ದಾರೆ. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ನಾಯಕತ್ವವನ್ನು ಶ್ರೀಮತಿ ಸೋನಿಯಾ ಗಾಂಧಿ ಅವರ, ಪ್ರಿಯಾಂಕಾ ಗಾಂಧಿ ಅವರ, ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು INDIA ಅಲಯನ್ಸ್ ಏನಿದೆ ಅದೆಲ್ಲವನ್ನು ಒಪ್ಕೊಂಡಿದ್ದಾರೆ. ನಾವು ತಮ್ಮೆಲ್ಲರ ಮುಖಾಂತರ ಬಹುಶಃ ಇನ್ನೂ ಒಂದು 2-3 ದಿವಸದಲ್ಲಿ ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಈ ಒಂದು ಲೀಡರ್ ಆಫ್ ಅಪೋಸಿಷನ್ ಹುದ್ದೆಯನ್ನು ಅಲಂಕರಿಸಬೇಕು.